ಡಿಸಿಎಂ ಜೊತೆ ಫೈಟು, ಸಿದ್ದರಾಮಯ್ಯಗೆ ಸೆಲ್ಯೂಟು. ಒಂದೇ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮುನಿರತ್ನ ಕಾಣಿಸಿಕೊಂಡಿದ್ದಾರೆ. ಡಿಸಿಎಂ ಜೊತೆ ಫುಲ್ ಫೈಟು, ಸಿದ್ದರಾಮಯ್ಯಗೆ ಸೆಲ್ಯೂಟು. ಒಂದೇ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮುನಿರತ್ನ ಇಬ್ರು ಕೂಡ ಕಾಣಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯರನ್ನ ಬಿಜೆಪಿ ಶಾಸಕ ಹಾಡಿ ಹೋಗಲಿದ್ದಾರೆ. ಸಿಎಂ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ ಮುನಿರತ್ನ, ನೀವು ಜ್ಯೋತಿ ಇದ್ದಂತೆ ನೀವು ಬೆಳಗ್ತಾ ಇರಬೇಕು. ಅಣ್ಣ, ನಮ್ಮ ಕ್ಷೇತ್ರದಲ್ಲಿ ಹಲವು ಕೆಲಸ ನಿಂತು ಹೋಗಿದೆ. ನಮ್ಮ ಕ್ಷೇತ್ರಕ್ಕೆ ತಾವು ಸಹಾಯ ಮಾಡಿ ಅನುದಾನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಬಿಜೆಪಿಯಲ್ಲಿದ್ರು ನೀನು ನಮ್ಮವನೇ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ನಡೆದಿದ್ದ ಉತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಬಿಜೆಪಿ ಶಾಸಕ ಮುನಿರತ್ನ ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಬೆಂಗಳೂರಿನ ಮಲ್ಲತ್ತಹಳ್ಳಿ ಭಾಗದಲ್ಲಿ ಒಂದು ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಬಿಜೆಪಿ ಶಾಸಕ ಮುನಿರತ್ನ ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೊನ್ನೆ ಗಮನಿಸಿದ್ರಿ ನೀವು ಕೂಡ, ಜೆಪಿ ಪಾರ್ಕ್ ಅಲ್ಲಿ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಮುನಿರತ್ನ ಅವರು ಎಷ್ಟರ ಮಟ್ಟಿಗೆ ಹೈ ಡ್ರಾಮಾ ಮಾಡಿದ್ರು ಅದೆಲ್ಲರಿಗೂ ಕೂಡ ಗೊತ್ತಿದೆ. ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೂ ಕೂಡ ಆ ಒಂದು ಸಂದರ್ಭದಲ್ಲಿ ಸಾಲು ಸಾಲು ಆರೋಪಗಳನ್ನ ಮಾಡಿದ್ರು. ಮುಖ್ಯವಾಗಿ ಶಾಸಕರಿಗೆ ಆಹ್ವಾನ ಕೊಟ್ಟಿಲ್ಲ, ಇದು ಸರ್ಕಾರಿ ಕಾರ್ಯಕ್ರಮನ ಅಥವಾ ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಇದರ ಜೊತೆಗೆ ಜನರ ಕುಂದು ಕೊರತೆಗಳನ್ನ ಆಲಿಸಬೇಕಾದ್ರೆ ಶಾಸಕರು ಇರಬೇಕು, ನಮ್ಗೆ ಯಾವುದೇ ರೀತಿಯ ಆಹ್ವಾನ ಕೊಟ್ಟಿಲ್ಲ, ಇನ್ನೂ ಸಾಕಷ್ಟು ಆರೋಪಗಳನ್ನ ಮುನಿರತ್ನ ಅವರು ಮಾಡಿದ್ರು. ಆದ್ರೆ ಈಗ ಒಂದೇ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಬಿಜೆಪಿ ಶಾಸಕ ಮುನಿರತ್ನ ಅವರು ಕಾಣಿಸಿಕೊಂಡಿದ್ದಾರೆ. ಇದರ ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನನಗೆ ಗನ್ಮ್ಯಾನ್ ಕೊಡಿ ಅಂತ ಶಾಸಕ ಮುನಿರತ್ನ ಅವರು ಬೇಡಿಕೆ ಮಾಡಿಕೊಂಡಿದ್ದಾರಂತೆ. ಕನಕ ನಡೆ ನುಡಿ ಉತ್ಸವದಲ್ಲಿ ಸಿದ್ದರಾಮಯ್ಯಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನನಗೆ ಭದ್ರತೆ ಕೊಡಿಸಿ ಅಂತ ಆರ್ ನಗರ ಶಾಸಕ ಮುನಿರತ್ನ ಅವರು ಬೇಡಿಕೆ ಇಟ್ಕೊಂಡಿದ್ದಾರೆ. ಚುನಾವಣೆ ಪ್ರಚಾರದ ವೇಳೆ ನನ್ನ ಮೇಲೆ ಮೊಟ್ಟೆ ಎಸ್ತಿದ್ದಾರೆ, ಹಾಗಾಗಿ ನನಗೆ ಭದ್ರತೆ ಕೊಡಿ, ಹಲ್ಲೆ ಪ್ರಯತ್ನ ಆಗಿದೆ ಅಂತ ಶಾಸಕ ಮುನಿರತ್ನ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಅನೇಕ ಸಲ ನಿಮ್ಮ ಕಚೇರಿಗೆ ಬಂದು ಬೇಡಿಕೆ ಇಟ್ಟಿದ್ದೇನೆ, ದಯಮಾಡಿ ನನಗೆ ಭದ್ರತೆ ಕೊಡಿ ಅಂತ ಮುನಿರತ್ನ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಕೇಳ್ಕೊಂಡಿದ್ದಾರೆ. ವೇದಿಕೆಯಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಮುನಿರತ್ನ ಈ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಅನುದಾನವನ್ನ ಕೊಡಿ ಅಂತ ಬಿಜೆಪಿ ಶಾಸಕ ಮುನಿರತ್ನ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ನನ್ನ ಮೇಲೆ ಈ ಮೊದಲು ಹಲ್ಲೆ ಆಗಿತ್ತು, ಹಾಗಾಗಿ ನನಗೆ ಭದ್ರತೆ ಕೊಡಿ ಅಂತ ವೇದಿಕೆಯಲ್ಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ರಾಜ್ಯಕ್ಕೆ ಒಂದು ಜ್ಯೋತಿಯಾಗಿ ತಾವು ಬೆಳಕು ಕೊಡ್ತಾ ಇದ್ದೀರಿ. ಇನ್ನೂ ಬೆಳಕು ಕೊಡಿ, ಇನ್ನ ನಿಮ್ಮ ಬೆಳಕು ಈ ಜ್ಯೋತಿ ನಿರಂತರವಾಗಿ ಇನ್ನು ಬೆಳಗ್ತಾ ಇರಲಿ. ಈ ರಾಜ್ಯಕ್ಕೆ ಒಂದು ಜ್ಯೋತಿಯಾಗಿ ತಾವು ಬೆಳಕು ಕೊಡ್ತಾ ಇದ್ದೀರಿ. ಇನ್ನೂ ಬೆಳಕು ಕೊಡಿ, ಇನ್ನ ನಿಮ್ಮ ಬೆಳಕು ಈ ಜ್ಯೋತಿ ನಿರಂತರವಾಗಿ ಇನ್ನು ಬೆಳಗ್ತಾ ಇರಲಿ. ಈ ರಾಜ್ಯಕ್ಕೆ ಒಂದು ಜ್ಯೋತಿಯಾಗಿ ತಾವು ಬೆಳಕು ಕೊಡ್ತಾ ಇದ್ದೀರಿ. ಇನ್ನೂ ಬೆಳಕು ಕೊಡಿ, ಇನ್ನ ನಿಮ್ಮ ಬೆಳಕು ಈ ಜ್ಯೋತಿ ನಿರಂತರವಾಗಿ ಇನ್ನು ಬೆಳಗ್ತಾ ಇರಲಿ. ಈ ರಾಜ್ಯಕ್ಕೆ ಒಂದು ಜ್ಯೋತಿಯಾಗಿ ತಾವು ಬೆಳಕು ಕೊಡ್ತಾ ಇದ್ದೀರಿ. ಇನ್ನೂ ಬೆಳಕು ಕೊಡಿ, ಇನ್ನ ನಿಮ್ಮ ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹತ್ರ ಮುನಿರತ್ನ ಅವರು ಫುಲ್ ರೆಬಲ್ ಆಗಿ ಮಾತನಾಡ್ತಾರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಫುಲ್ ಸೈಲೆಂಟ್ ಆಗಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ನೀವು ಕೂಡ ಕೇಳಿದ್ರೆ ಅವರೆಲ್ಲ ಏನೆಲ್ಲ ಹೇಳಿಕೆಯನ್ನ ಕೊಟ್ರು ಅಂತ.